ಬಿಜೆಪಿಯಲ್ಲಿ ಆ ಥರದ ವಂಶ ಪರಂಪರೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಘೋಷಣೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಏನೇನೇನು ಇನ್ನೊಂದ್ಸಲ ಹೇಳಿ. ವಂಶ ಪರಂಪರೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಘೋಷಣೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಇದ್ರ ಪಾರ್ಟಿ ಅಧ್ಯಕ್ಷ ಎಷ್ಟು ಸತಿ MLA ಆಗಿತ್ತು, ಎಷ್ಟು ವರ್ಷದಿಂದ ಪಾರ್ಟಿ ಕಟ್ಟಿತ್ತು, ಯಾವ ಟೈಮಲ್ಲಿ ಜಿಲ್ಲಾಧ್ಯಕ್ಷ ಆಗಿತ್ತು, ಹೊಸ ಡಾಟಾ ಕೂಡ ಕೇಳ. ನೋಡ್ ಡಾಟಾ ಓನ್ಲಿ ಶಾರ್ಟ್ ಕಟ್ಟು ಕಣೆ. ಅಪ್ಪ ಅಳ್ತ ಮನೆಗೆ ಹೋತು, ಮಗ ಕುಣ್ಕೊಂಡು ಕುರ್ಚಿ ಎತ್ತಿ ಕುಂತ್ಕೊಂಡ್ಬಿಡ್ತು ಅಷ್ಟೇ. ಮತ್ತೆ ಅಶೋಕ್ ವಂಶ ಪಾರಂಪರ್ಯ ಇಲ್ಲ ಅಂತೈತಲ್ಲ. ವಂಶ ಪರಂಪರೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಘೋಷಣೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಅಶೋಕ್ ಮಗ ಇನ್ನೂ ರಾಜಕೀಯಕ್ಕೆ ಬಂದಿಲ್ವಲ್ಲಣ್ಣ. ಅವನು ಬರೋ ಗಂಟ ಅಶೋಕ್ ಈ ಡೈಲಾಗ್ ಹೊಡಿತಾ ಇರ್ತದ ಅಷ್ಟೇ. ಬಿಜೆಪಿ ಇಸ್ಪರ್ಗ್ ಮಾತ್ರ ವಂಶ ಪಾರಂಪರ್ಯ ಇರೋದಿಲ್ಲ ಎಂದು, ಆದ್ರೆ ಯಡಿಯೂರಿಂತವ ಮಾತಿ ಹೇಳಕ್ಕೆ ಮೀಟರ್ ಬರ್ಲಿಲ್ಲ ಅನ್ನಿಸ್ತದೆ ಕಣ್ಲೆ. ಹ್ಞೂ ಕಣ, ಆದ್ರೆ ಯಡಿಯೂರ್ ಮಗನ ಅಧ್ಯಕ್ಷನ ಕುರ್ಚಿಯಿಂದ ಇಳಿಸಿ ಅಂತವ ಒಂದ್ ಗ್ಯಾಂಗು ರೆಬಲ್ ಆಗೈತಿ. ಅಶೋಕ್ ಏನಾರ ಅವ್ರ ಪರ ವಹಿಸ್ಕೊಂಡು ಈ ಡೈಲಾಗ್ ಹೊಡಿತೈತೋ ಏನೋ ಕಣೆ ಕಣೆ. ಕರೆದ್ ಕೇಳ, ಮೊನ್ನೆ ತಾನೇ ದಾವಣಗೆರೆಯಲ್ಲಿ ಬಂಡಾಯ ಸಭೆ ಮಾಡಿದ್ದು, ಅಲ್ಲಿಗೆ ಅಶೋಕು ಯಾಕೆ ಹೋಗಿರ್ಲಿಲ್ಲ ಅಂತ ಒಂದು ಮಾತು ಕೇಳಲೆ. ನಿನ್ ಮಾತು ಕೇಳಿಸ್ಕೊಂಡೈತಿ, ಉತ್ತರ ಕೊಡ್ತದೆ ತಡಿ. ಅಣ್ಣ ಅಶೋಕು ಹೇಳಪ್ಪ. ಯಾರು ಬೇಕಾದ್ರೂ ಬರ್ತಡೇಗಳನ್ನ ಮಾಡ್ಕೊಬಹುದು, ಅದು ಅವರ ವೈಯಕ್ತಿಕ ವಿಚಾರ. ವೈಯಕ್ತಿಕವಾಗಿ ಅವರು ಯಾರ್ಯಾರನ್ನ ಕರೀತಾರೆ ಅವ್ರ ಬರ್ತಡೇಗೆ ಗೊತ್ತಿಲ್ಲ, ನನ್ನಂತೂ ಕರೆದಿಲ್ಲ. ಗೋಪಾಲಣ್ಣಿ ಅಶೋಕನ ಕರೆದಿರ್ಲಿಲ್ವಂತೆ, ಆದ್ರೆ ಇದು ಯಾವ ಗ್ಯಾಂಗಿನ ಕಡೆಯಲ್ಲೂ ಇಲ್ವಂತೆ ಕಣೆ. ಯಾರು ಹೆಂಗಾರ ಮಾಡ್ಕೊಳ್ಳಿ ಅಂತವ ದಿನ ಬೆಳಗ್ಗೆದ್ದು ಕಾಂಗ್ರೆಸ್ ಇವತ್ತು ಹೊಡೆದೋಯ್ತದೆ, ನಾಳೆ ಹೊಡೆದೋಯ್ತದೆ ಅಂತವ ಶಾಸ್ತ್ರ ಹೇಳ್ತಾ ಕುಂತಿರ್ತದೆ ಕಣೆ. ಇದೇನ್ ಜಾತಕ ಹೇಳ್ತಾ ಇಲ್ಲ ನಾನು, ಗಿಣಿ ಶಾಸ್ತ್ರ ಹೇಳ್ತಾ ಇಲ್ಲ, ಜಾತಕ ಹೇಳ್ತಾ ಇಲ್ಲ. ಮತ್ತಿನ್ನೇನ್ಲ ಅಣ್ಣ, ನಾನು ಮೊನ್ನೆನೇ ಹೇಳಿದ್ದೀನಿ, ಫ್ಲೈಟ್ಗೆ ಹತ್ತಕ್ಕೆ ಮುಂಚೆ ಬೋರ್ಡಿಂಗ್ ಪಾಸ್ ಆಗ್ಬೇಕು. ಆಲ್ರೆಡಿ ಬೋರ್ಡಿಂಗ್ ಪಾಸ್ ತಗೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಫ್ಲೈಟ್ ಹತ್ತೋದು ಒಂದೇ ಬಾಕಿ ಇರೋದು, ಡಿಸೈಡೆಡ್. ಗೋಪಾಲಣ್ಣಿ ಸಿದ್ದಣ್ಣನ್ ತಳ ಬಿಡ್ತಾವಂತೆ, ಇನ್ನೇನಿದ್ರು ಸೀದಾ ತಕೊಂಡೋಗ್ಬಿಟ್ಟು ಡೆಲ್ಲಿಲಿ ಲ್ಯಾಂಡಿಂಗ್ ಮಾಡೋದಷ್ಟೇ ಬಾಕಿ ಐತೆ ಕಣೆ. ಅಯ್ಯಯ್ಯೋ, ಅದಕ್ಕೆ ಏನ್ಲ ಸಿದ್ದಣ್ಣ DK ಇಬ್ರು ಹೋಗಿ ಡೆಲ್ಲಿಲಿ ಕುಂತಿರೋದು. ಕಾಂಗ್ರೆಸ್ನವ್ರು ಕೇಳಿದ್ರೆ ದಸರಾಗೆ ಏರ್ ಶೋ ಮಾಡಕ್ಕೆ ಪರ್ಮಿಷನ್ ಕೇಳಕ್ ಬಂದಿದೀವಿ, ಮೇಕೆದಾಟು ಪರ್ಮಿಷನ್ ಕೇಳಕ್ ಬಂದಿದೀವಿ ಅಂತ ಕಣೆ. ಆದ್ರೆ ಅಶೋಕ್ ಮಾತ್ರ ಕಣ್ಣಿಗೆ ಕಟ್ತಂಗೆ ಹೇಳ್ತೈತೆ. ಏರ್ ಶೋ ದಸರಾದಲ್ಲಿ ಪ್ರತಿ ವರ್ಷ ಏರ್ ಶೋನ ಅರೇಂಜ್ ಮಾಡ್ತೀವಿ. ಅದಕ್ಕೆ ಏರ್ ಶೋನ ಈ ವರ್ಷನೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀನಿ. ಬದಲಾವಣೆಯ ಗಾಳಿಯ ಸಂಕೇತ ನಡೀತಾ ಇದೆ. ಸಿದ್ದರಾಮಯ್ಯ ಹೋಗೋದು ಯಾರಿಗೂ ಡೌಟ್ ಇಲ್ಲ. ಸ್ವಾಮೀಜಿ ಅವರು ಏನ್ ಹೇಳಿದ್ದಾರೆ, ನಾನು ಮುಂಚೆನೆ 3 ತಿಂಗಳು ಮುಂಚೆನೆ ಹೇಳಿದೆ ಈ ಬದಲಾವಣೆ ಆಗುತ್ತೆ. ಒಟ್ಟಿನಲ್ಲಿ ಅಕ್ಟೋಬರ್ ಕಳೆದು ನವೆಂಬರ್ ಬರೋ ಗಂಟೆ ಯಾರಿಗೂ ನೆಮ್ಮದಿ ಇರೋದಿಲ್ಲ ಅನ್ನಿಸ್ತದೆ ಕಣ್ಲೆ. ಅದೇನಾಯ್ತದ ನೋಡೋಣ ನಡಿಯಪ್ಪ. ಶಿವನಿ ಶಂಭುಲಿಂಗ. कोई तन